ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ಆಲ್ಸೋ ವ್ಯಾಕ್ಸ್ ರೀಡಿಂಗ್. ಫಸ್ಟ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ, ಅದಾದ ನಂತರ ಟ್ಯಾರೋ ರೀಡಿಂಗ್ನ ಮಾಡ್ತೀನಿ. ನೀವು ಇಷ್ಟಪಡುವಂಥ ವ್ಯಕ್ತಿ ಪ್ರೆಸೆಂಟ್ ಫೀಲಿಂಗ್ಸ್, ಕರೆಂಟ್ ಫೀಲಿಂಗ್ಸ್ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಈ ವಿಷಯವಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಎರಡು ಇದಿದೆ, ಬೋಲ್ ಇದೆ ವಿತ್ ಕ್ಯಾಂಡಲ್ಸ್. ನೀವು ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದಾದ್ರೂ ಒಂದು ಕ್ಯಾಂಡಲ್ನ ಸೆಲೆಕ್ಟ್ ಮಾಡಿ. ಅವರ ಪ್ರೆಸೆಂಟ್ ಫೀಲಿಂಗ್ಸ್ ಏನಾಗಿದೆ, ಅವರ ಮೈಂಡ್ ಮೆಸೇಜಸ್ ಮತ್ತು ಫ್ಯೂಚರ್, ಈ ರಿಲೇಷನ್ಶಿಪ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ನಾನು ಎಂದಿನಂತೆ ಮೊದಲನೆಯ ಕ್ಯಾಂಡಲ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಯಾರೇ ಆಗಿರ್ಬೋದು ಅವರು. ಜಸ್ಟ್ ಅವರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವಿ ವಿಲ್ ಡೂ ದ ರೀಡಿಂಗ್. ಸೊ ಈ ವ್ಯಕ್ತಿ ಮನಸ್ಸಿನಲ್ಲಿ ಏನಿದೆ, ಹಾಗೂ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಮತ್ತು ಈ ರಿಲೇಷನ್ಶಿಪ್ ಮುಂದೆ ಹೇಗಿರುತ್ತೆ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ರೀಡಿಂಗ್ನಲ್ಲಿ ನಾನು ಕೊಡ್ತೀನಿ. Okay, let me switch off the fan because off ಆಗ್ತಾ ಇದೆ. ಓಕೆ, ಈ ವ್ಯಕ್ತಿ ಮನಸ್ಸಿನಲ್ಲಿ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಈ ಒಂದು ರೀಡಿಂಗ್ನಲ್ಲಿ ಕೊಡ್ತಾ ಹೋಗ್ತೇನೆ. ಸೊ ಈ ವ್ಯಕ್ತಿ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ, ಅಂದರೆ ನಿಮ್ಮನ್ನು ಕಳ್ಕೊಂಡಿದ್ದೀನಿ ಅನ್ನುವಂಥ ಒಂದು ಗಿಲ್ಟ್ ಇದೆ. ಓಕೆ, ಅದನ್ನು ಪಿಕ್ ಮಾಡ್ತಾ ಇದ್ದೀನಿ. ಐ ಆಮ್ ಪಿಕ್ಕಿಂಗ್ ಗಿಲ್ಟ್. ಏನೋ ಆಯ್ತಲ್ಲ, ಯಾಕೆ ಹೀಗಾಯಿತು, ತಪ್ಪಾಯ್ತೇನೋ, ನನ್ನ ಕಡೆಯಿಂದ ಏನಾದರೂ ತಪ್ಪಾಯ್ತೇನೋ, ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಒಂಥರ ಡೀಪರ್ ಲೆವೆಲ್ ಥಾಟ್ಸ್ ಅಂತ ಹೇಳ್ಬೋದು. ತುಂಬ ಡೀಪಾಗಿ ಇವರು ಕಳೆದು ಹೋಗಿದ್ದಾರೆ ಅವ್ರ ಯೋಚನೆಯಲ್ಲಿ, ಮತ್ತು ನಿಮ್ಮನ್ನು ಕಳ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಆತಂಕವನ್ನು ಅವರು ಅನುಭವಿಸ್ತಾ ಇದ್ದಾರೆ ಪ್ರೆಸೆಂಟ್ನಲ್ಲಿ. ಸೊ ನಿಮ್ಮ ಬಗ್ಗೆ ಅವ್ರಿಗೆ ಒಂದು ಎಮೋಷ್ನಲ್ ವಿಚಾರವಾಗಿ ನೋಡೋಕ್ಕೆ ಹೋದರೆ ಅಟ್ಯಾಚ್ಮೆಂಟ್ ಇದೆ, ಹಾಗೂ ನೀವು ಬೇಕು ಅನ್ನುವಂಥ ಆಸೆನೂ ಕೂಡ ಬೆಳೀತಾ ಇದೆ ಈ ವ್ಯಕ್ತಿಗೆ. ಏಕೆಂದರೆ ಏನೇ ಆಗಿರ್ಬೋದು ನಿಮ್ಮ ಅವರ ನಡುವೆ, ಅವರು ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ, ಆ ಒಂದು ಒಂಟಿತನನ ಅನುಭವಿಸ್ತಾ ಇದ್ದಾರೆ. ಪ್ರೆಸೆಂಟ್ನಲ್ಲಿ ಅವ್ರ ಲೈಫ್ನಲ್ಲಿ ನಾನು ಯಾರನ್ನೂ ನೋಡ್ತಾ ಇಲ್ಲ, ಆ್ಯಕ್ಟಿವ್ ಆಗಿ ಆ ಥರ ಯಾರು ರೊಮ್ಯಾಂಟಿಕ್ ಆಗಿ ಅವ್ರ ಲೈಫ್ನಲ್ಲಿ ಪ್ರೆಸೆಂಟ್ನಲ್ಲಿ ಇಲ್ಲ. ಸೊ ಕ್ವೆಶನ್ ಮಾಡ್ಕೊಳ್ತಾ ಇದ್ದಾರೆ, ನನ್ನ ಕಡೆಯಿಂದ ನಾನೇನಾದರೂ ತಪ್ಪು ಮಾಡಿದ್ದೀನಾ, ನಾನೇನಾದರೂ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ನಾ, ಅಥವಾ ನಾನೇನಾದರೂ ಆತ್ರದಿಂದ ಏನಾದರೂ ಹೇಳಿಬಿಟ್ನಾ, ಈ ರಿಲೇಷನ್ಶಿಪ್ ಹಾಳಾಗೋದಕ್ಕೆ ನನ್ನ ಕಡೆಯಿಂದ ಏನಾದರೂ ಎಫರ್ಟ್ಸ್ ಹಾಕಿ ನಾನು ಹಾಳು ಮಾಡಿಬಿಟ್ಟಿದ್ದೀನಲ್ಲ. ಸೊ ಆ ರೀತಿಯಾಗೆಲ್ಲ ಇವ್ರು ಯೋಚನೆ ಮಾಡ್ತಾಯಿದ್ದಾರೆ. ಅಂದರೆ ಇಟ್ ಈಸ್ ಮೈ ಮಿಸ್ಟೇಕ್, ಐ ಆಮ್ ರೆಸ್ಪಾನ್ಸಿಬಲ್. ಸೊ ಅವರ ಒಂದು ತಪ್ಪುಗಳನ್ನ ಅವ್ರು ಇವಾಗ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹೀಗೆ ನಾನು ಮಾಡಿದ್ದು ಸರಿ ಹೋಗಲಿಲ್ಲ, ಈ ಥರ ನಾನು ನಡ್ಕೊಂಡಿದ್ದು ಸರಿ ಹೋಗಲಿಲ್ಲ, ಈ ಥರ ಎಲ್ಲ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ತಾಳ್ಮೆಯನ್ನು ಇವರು ಪ್ರೆಸೆಂಟ್ನಲ್ಲಿ ಅವರ ಲೈಫ್ಗೆ ಅಳವಡಿಸ್ಕೊಳ್ತಾ ಇದ್ದಾರೆ. ಏಕೆಂದರೆ ಅವರ ಪ್ರಕಾರವಾಗಿ ಅವರು ಒಂದು ಆತರದಲ್ಲಿ, ಆ ಒಂದು ಅಗ್ರೆಷನಲ್ಲಿ, ಕೋಪದಲ್ಲಿ ಹೇಗೆಲ್ಲ ವರ್ತಿಸಿದ್ರು ಅದರಲ್ಲಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗಲಿಲ್ಲ. ಅವರು ನೋವು ಅನುಭವಿಸಿದ್ದಾರೆ, ಜನರನ್ನ ಕಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಿಮ್ಮ ಜೊತೆ
ಹೀಗೆ ನಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅವರು ಬೇರೆ ವಿಷಯಗಳಲ್ಲೂ ಬೇರೆಯ ರಿಲೇಷನ್ಶಿಪ್ನಲ್ಲೂ ಪೆಟ್ಟನ್ನು ಅನುಭವಿಸಿದ್ದಾರೆ. ಕೆಲವು ಜನರು ಇವ್ರನ್ನ ದೂರ ಮಾಡಿದ್ದಾರೆ, ಅದನ್ನು ಪಿಕ್ ಮಾಡ್ತಾ ಇದ್ದೀನಿ. ಅಂದರೆ ಬೇಡ ಅಂತಲೇ ಇವ್ರನ್ನ ಇಗ್ನೋರ್ ಮಾಡುವಂಥ ಜನರು ಪ್ರೆಸೆಂಟ್ನಲ್ಲಿ ಇವ್ರ ಲೈಫ್ನಲ್ಲಿದ್ದಾರೆ. ಸೊ ಅದರಿಂದ ಈಗ ಏನಾಗ್ತಾಯಿದೆ ಅಂದರೆ ಅವ್ರ ಲೈಫ್ನಲ್ಲಿ ಒಳ್ಳೆಯವರು ಅವರನ್ನು ಬಿಟ್ಟು ದೂರ ಹೋಗ್ತಾ ಇರೋದು. ಅವರಲ್ಲಿ ಒಂದು ಥಾಟ್ ಪ್ರೋಸೆಸ್ ಬರ್ತಾ ಇದೆ, ಏನಂದರೆ ನಾನು ನನ್ನ ಕಡೆಯಿಂದ ತಪ್ಪುಗಳನ್ನ ಮಾಡಿದ್ದೀನಿ. ಜನರು ಕೂಡ ಅವ್ರನ್ನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ. ನೀವು ಹೊರತು ಅಂದರೆ ನಿಮ್ಮ ವಿಷಯವಾಗಿ ನೋಡೋಕ್ಕೆ ಹೋದರೆ ಎಸ್, ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಎಟ್ ದ ಸೇಮ್ ಟೈಮ್ ಬೇರೆಯವರಿಂದನೂ ಇವ್ರಿಗೆ ಕಹಿಯ ಅನುಭವಗಳಾಗ್ತಾ ಇದೆ ಇತ್ತೀಚೆಗೆ. ಮೇ ಬಿ ಅವ್ರಿಗೆ ಈಗೋ ಜಾಸ್ತಿ ಇತ್ತು ಅನಿಸುತ್ತೆ, ಅಗ್ರೆಷನ್ ಜಾಸ್ತಿ, ಕೋಪ ಜಾಸ್ತಿ ಇತ್ತು, ಮೂಗಿನ ಮೇಲೆ ಕೋಪ ಇತ್ತು ಅನಿಸುತ್ತೆ. ಇದರಿಂದ ಒಳ್ಳೊಳ್ಳೆ ರಿಲೇಷನ್ಶಿಪ್ನು ಇವರ ಒಂದು ಬಲಹೀನತೆಯಿಂದ ಹಾಳು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಲೈಫ್ ಲೆಸನ್ಸ್ನ ಈ ವ್ಯಕ್ತಿ ಕಲಿತಾ ಇದ್ದಾರೆ. ನಾನು ತಪ್ಪು ಮಾಡಿದ್ದೀನಿ ಅಂತ ಇವರು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹೌದು, ನಾನು ಬದಲಾವಣೆ ನನ್ನ ಲೈಫಲ್ಲಿ ತರಬೇಕು, ಹೀಗಿದ್ದರೆ ಆಗೋದಿಲ್ಲ, ಈ ಥರ ಹೋದರೆ ನನ್ನ ಲೈಫ್ನಲ್ಲಿ ನಾನು ಒಂಟಿಯಾಗಿದ್ದುಬಿಡ್ತೀನಿ, ನನ್ನನ್ನು ಯಾರೂ ಇಷ್ಟಪಡ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಈಗ ಅವರ ಆ್ಯಟಿಟ್ಯೂಡ್ ಯಾರೂ ಎನ್ಕರೇಜ್ ಮಾಡ್ತಾ ಇಲ್ಲ, ಯಾರೂ ಅದು ಸರಿ ಅಂತ ಹೇಳ್ತಾ ಇಲ್ಲ, ಇದು ಅವ್ರಿಗೆ ಅರ್ಥ ಆಗಿದೆ. ಅವರು ಈ ಒಂದು ವಿಷಯದಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ತಪ್ಪಾಯ್ತಲ್ಲ. ಸೊ ದಿಸ್ ಪರ್ಸನ್ ಇಸ್ ರಿಗ್ರೆಟ್ಟಿಂಗ್, ತುಂಬ ಬ್ಯಾಡಾಗಿ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೂ ಈ ವ್ಯಕ್ತಿಗೆ ನಿಮ್ಮನ್ನು ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ ಅನ್ನುವಂಥ ಒಂದು ಫ್ಯೂಚರಿಸ್ಟಿಕ್ ಥಾಟು ಹೋಗ್ಬಿಟ್ಟಿದ್ದಾರೆ. ನೀವು ಅವ್ರ ಲೈಫ್ನಲ್ಲಿ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಸೊ ಒಂಥರ ಪಝಲ್ಡ್ ಆಗಿದೆ, ಕ್ಲಟರ್ಡ್ ಆಗಿದೆ, ಎನರ್ಜಿ ವೈಸ್ ಹೀಗೆಲ್ಲ ಆಗ್ತಾಯಿದೆ. ಸೊ ಇವ್ರಿಗೆ ರಿಜೆಕ್ಷನ್ ಇಷ್ಟ ಆಗೋದಿಲ್ಲ. ಈ ವ್ಯಕ್ತಿಗೆ ಬೇರೆ ಯಾರು ರಿಜೆಕ್ಟ್ ಮಾಡಿದ್ರೆ ಅದನ್ನು ಇವರು ಆಕ್ಸೆಪ್ಟ್ ಮಾಡೋದಿಲ್ಲ. ಇವ್ರು ರಿಜೆಕ್ಟ್ ಮಾಡ್ತಾರೆ, 100 ಜನನಾದರೂ ರಿಜೆಕ್ಟ್ ಮಾಡ್ತಾರೆ. ಆದರೆ ಇವ್ರನ್ನ ರಿಜೆಕ್ಟ್ ಮಾಡಿದ್ರೆ ಅಥವಾ ಇವರನ್ನು ನೆಗ್ಲೆಕ್ಟ್ ಮಾಡಿದರೆ ಇವರು ಅದನ್ನು ಇಷ್ಟಪಡೋದಿಲ್ಲ. ಸೊ ಆದರೆ ಈ ಥರ ಅನುಭವ ಆಗ್ತಾಯಿದೆ. ಇವರನ್ನು ಜನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಇವರು ಸರಿ ಇಲ್ಲ ಅಂತ ಎತ್ತಿ ತೋರಿಸ್ತಾ ಇದ್ದಾರೆ ಜನ. ಸೊ ಅದು ಅವ್ರಿಗೆ ಇರುಸು ಮುರುಸು ಆಗ್ತಾಯಿದೆ ಹಾಗೂ ನೋವಾಗ್ತಾಯಿದೆ. ನನ್ನ ಕಡೆಯಿಂದ ನಾನು ತಪ್ಪು ಮಾಡಿ ಹಾಳು ಮಾಡ್ಕೊಂಡ್ಬಿಟ್ನ ಅನ್ನುವಂಥ ಒಂದು ಪಶ್ಚಾತ್ತಾಪ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ಆಗಿದೆ ಇವಾಗ. ಸೊ ಇವ್ರು ವಾಪಸ್ ಬರ್ತಾರಾ ಬರೋದಿಲ್ವಾ ನಿಮ್ಮ ಲೈಫಿಗೆ ಅಂತ ಕೂಡ ನಾನು, ಅಂದರೆ ಈ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ತಾರಾ ಅಂತ ಕೂಡ ನಾನು ನಿಮಗೆ ಕ್ಲಾರಿಟಿ ಈ ಒಂದು ರೀಡಿಂಗ್ನಲ್ಲಿ ಕೊಡ್ತೀನಿ. ಮೋಸ್ಟ್ ಆಫ್ ಇಟ್ ನಾನು ಏನು ನೋಡ್ತಿದ್ದೀನಿ ಅಂದರೆ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲೇ ಈ ವ್ಯಕ್ತಿ ಇದ್ದಾರೆ. ನಿಮ್ಮನ್ನು ಕಳ್ಕೊಬಾರ್ದು ಅನ್ನುವಂಥ ಒಂದು ಯೋಚನೆಯಲ್ಲೂ ಇದ್ದಾರೆ. ಅಂದರೆ ಕಳ್ಕೊಂಡ್ರೆ ನನ್ನ ಲೈಫ್ ಹಾಳಾಗುತ್ತಲ್ಲ, ನಾನು ಚೆನ್ನಾಗಿರೋದಿಲ್ಲ, ಅಂದರೆ ನನ್ನ ಲೈಫ್ ಪರಿಪೂರ್ಣ ಆಗಲ್ಲ, ಫುಲ್ಫಿಲ್ ಆಗಲ್ಲ ನನ್ನ ಲೈಫ್. ಸೊ ಅರ್ಧಂಬರ್ಧ ಜೀವಿಸ್ದಂಗೆ ಆಗುತ್ತೆ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವರಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತೂ ಫಾರ್ ಶ್ಯೂರ್ ನಾನು ನೋಡ್ತಾ ಇದ್ದೀನಿ. ಅದೇ ಬದಲಾವಣೆನ ನಾನು ನೋಡ್ತಾ ಇದ್ದೀನಿ. ನಾನು ಬದಲಾಗಬೇಕು, ಚೆನ್ನಾಗಿಲ್ಲ, ಈ ಥರದ್ದು ಒಂದು ಆ್ಯಟಿಟ್ಯೂಡ್ ಒಳ್ಳೆಯದಲ್ಲ ನನಗೆ, ಹೀಗೆ ಈ ವ್ಯಕ್ತಿ ಯೋಚನೆ ಅಂತೂ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಅ ಗುಡ್ ಸೈನ್. ಬಿಕಾಸ್ ಆವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ನಿಮ್ಮನ್ನು ರೀಚ್ ಔಟ್ ಆಗಬೇಕು, ಮಾತಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯೂ ಬರುತ್ತೆ. ಪ್ರೆಸೆಂಟ್ನಲ್ಲಿ ಅವರೇನು ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ, ಆದರೆ ಅಪ್ಕಮಿಂಗ್ ಡೇಸ್ನಲ್ಲಿ ಇವರು ನಿಮ್ಮನ್ನು ರೀಚ್ ಔಟ್ ಆಗೋದು, ಮಾತಾಡಿಸುವಂಥದ್ದು, ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಳೋಕ್ಕೆ ಅವ್ರ ಕಡೆಯಿಂದ ಏನು ಪ್ರಯತ್ನಗಳನ್ನ ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತಾರೆ ಅಂತಲೇ ನಾನು ಈ ಒಂದು ರೀಡಿಂಗ್ನಲ್ಲಿ ಪಿಕ್ ಮಾಡ್ತಾಯಿದ್ದೀನಿ. ಬಿಕಾಸ್ ನೀವು ಅವ್ರ ಲೈಫ್ನಲ್ಲಿ ತುಂಬ ಮೌಲ್ಯವಾಗಿರುವಂಥ ವ್ಯಕ್ತಿ ಅನ್ನುವಂಥದ್ದು ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ಅವರು ಕಳೆದಂಥ ಕ್ಷಣಗಳನ್ನ ಅವರು ಮೆಲ್ಕು ಹಾಕ್ತಾ ಇದ್ದಾರೆ. ಒಳ್ಳೊಳ್ಳೆ ಕ್ಷಣಗಳು ಏನಿತ್ತು, ಏಕೆಂದರೆ ಈ ರಿಲೇಷನ್ಶಿಪ್ನಲ್ಲಿ ಎಲ್ಲ ಕೆಟ್ಟದಾಗಿತ್ತು ಅಂತ ನಾನು ಹೇಳಲ್ಲ. ಒಳ್ಳೊಳ್ಳೆ ಮೆಮೊರೀಸು ಇದೆ, ಒಳ್ಳೊಳ್ಳೆ ಮೆಮೊರೀಸ್, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್, ಒಳ್ಳೊಳ್ಳೆ ಮಾತುಕತೆಗಳು ಈ ರಿಲೇಷನ್ಶಿಪ್ನಲ್ಲಿ ಆಗಿದೆ. ಸೊ ಆ ವಿಷಯವನ್ನು ಅವ್ರು ಇವಾಗ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು.
ಹಾಗೂ ನಾನು ನನ್ನ ಕಡೆಯಿಂದ ತಪ್ಪುಗಳೇನಿದೆ ಒಂದು ಸೆಕೆಂಡ್ ಚಾನ್ಸ್, ಹಾಂ, ಈ ವ್ಯಕ್ತಿ ಒಂದು ಸೆಕೆಂಡ್ ಚಾನ್ಸ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೊಂದು ಭಯನೂ ಇದೆ, ನೀವೇ ಅವ್ರನ್ನ ಇವಾಗ ಬಿಟ್ಬಿಡ್ತೀರೇನೋ, ಅಂದರೆ ನೀವು ಮೂವ್ ಆನ್ ಆಗಿರ್ಬೋದೋ ಏನೋ, ಅಂದರೆ ನಿಮಗೆ ಈಗ ಅವ್ರು ಬೇಡವೇನೋ, ಅವರ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಈ ಥರ ಎಲ್ಲ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ನಲ್ಲಿ. ಆ ಥರನೂ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಏಕೆಂದರೆ ಈ ವ್ಯಕ್ತಿಗೆ ಹಾಗೆಲ್ಲ ಅನ್ನಿಸ್ತಾ ಇದೆ, ನಂದು ತಪ್ಪಿದೆ, ಹೌದು ನಾನು ಹೀಗೆ ನಡ್ಕೊಂಡಿದ್ದು ತಪ್ಪಾಯಿತು, ಸೊ ಹರ್ಟ್ ಆಗಿದೆ, ನಿಮಗೆ ಹರ್ಟ್ ಆಗಿರೋದಕ್ಕೆ ನಿಮಗೆ ಬೇಡ ಅನ್ನಿಸ್ತಿದೆಯೇನೋ, ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಅವರು ಆ ಥರದಲ್ಲಿ ಏನೇನೋ ಮಾತುಗಳನ್ನ, ಚುಚ್ಚು ಮಾತುಗಳನ್ನ ನಿಮ್ಗೆ ಹೇಳಿರ್ಬೋದು. ಸೊ ಅದಕ್ಕೆ ಅವ್ರಿಗೇನು ಅನಿಸ್ತಿದೆ ಅಂದರೆ ನೀವು ಇದನ್ನು ಎನ್ಕರೇಜ್ ಮಾಡಲ್ಲ, ನೀವು ಇದನ್ನು ಆಕ್ಸೆಪ್ಟ್ ಮಾಡಲ್ಲ, ಓಕೆ ಅಂತ ಫೊಗಿವ್ ಮಾಡಲ್ಲ, ನೀವು ಫೊಗಿವ್ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಸೊ ಅವ್ರಿಗಿನ್ನ ಒಂದು ಏನು ಅನ್ನಿಸ್ತಿದೆ ಅಂದರೆ ನೀವೇನಾದರೂ ಜಿದ್ದು ಸಾಧಿಸ್ಬಿಡ್ತೀರೇನೋ ಅವ್ರ ಮೇಲೆ. ಅಂದರೆ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತೀವಲ್ಲ, ನಾನು ಹೀಗೆಲ್ಲ ವರ್ತಿಸಿರೋದಕ್ಕೆ ನನಗೂ ನೋವು ಕೊಡ್ತಾರೋ ಏನೋ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನನಗೂ ಏನಾದರೂ ಮನಸ್ಸಿಗೆ ನೋವಾಗುವ ಹಾಗೆ, ಮನಸ್ಸಿಗೆ ಹರ್ಟ್ ಆಗುವಂಥ ವಿಷಯಗಳನ್ನೇನಾದರೂ ಹೇಳಿಬಿಡ್ತಾರೇನೋ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ನಲ್ಲಿ. ಸೊ ರನ್ನಿಂಗ್ ಥಾಟ್ಸ್ ಅಂತ ಹೇಳ್ತೀವಿ, ಇಟ್ಸ್ ಲೈಕ್ ನಾನ್ ಸ್ಟಾಪ್ ಆಗಿ ಅವ್ರ ಮೈಂಡಲ್ಲಿ ನೀವೇ ಇದ್ದೀರಾ ಪ್ರೆಸೆಂಟ್ನಲ್ಲಿ. ಈ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಅವ್ರ ಮೈಂಡ್ ಈ ವಿಷಯವಾಗೇ ತಲೆ ಹಾಗೆ ತಿರುಗುತ್ತಾನೇ ಇದೆ. ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ದೈನಂದಿನ ವಿಷಯಗಳಲ್ಲಿ ರೂಟೀನ್ ಲೈಫ್ ಏನಿದೆ ಅದನ್ನು ಅವರು ಡಿಸ್ರಪ್ಟ್ ಮಾಡ್ಕೊಂಡಿದ್ದಾರೆ ಪ್ರೆಸೆಂಟ್ನಲ್ಲಿ. ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಹಾಗೂ ಒಂದು ಪಶ್ಚಾತ್ತಾಪದಿಂದ ಕೊರಗುತ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಆ್ಯಸ್ ಐ ಟೋಲ್ಡ್, ಒಳ್ಳೆ ಜನರನ್ನ ಇವರು ಕಳ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಯು, ನಿಮ್ಮನ್ನು ಅವ್ರು ಕಳ್ಕೊಂಡಿದ್ದಾರೆ. ಸೊ ಇವರು ಒಂಥರ ಇವಾಗ ಯಾವ ಒಂದು ಪರಿಸ್ಥಿತಿನಲ್ಲಿದ್ದಾರೆ ಅಂದರೆ, ಜನರು ಇದನ್ನು ನೋಟಿಸ್ ಮಾಡ್ತಾ ಇದ್ದಾರೆ, ಇವ್ರ ಆ್ಯಟಿಟ್ಯೂಡ್ನ ನೋಟಿಸ್ ಮಾಡ್ತಾ ಇದ್ದಾರೆ, ಹಾಗೂ ಅವ್ರು ಅದು ಸರಿ ಅಂತ ಅಂದರೆ ಇವರು ಒಂಥರ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಜನನ ಈಸಿಯಾಗಿ, ಅಗೌರವವಾಗಿ ನೋಡುವಂಥದ್ದು, ಒಂಥರ ಡಾಮಿನೇಷನ್ ಆಗಿ ಮಾತಾಡುವಂಥದ್ದು, ಕಂಟ್ರೋಲಿಂಗ್ ಆ್ಯಟಿಟ್ಯೂಡ್ ಇದೆ ಇವರಿಗೆ ತುಂಬ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ, ಯಾರು ಇದನ್ನೆಲ್ಲ ಸಹಿಸ್ಕೊಂಡಿದ್ರು ಹಿಂದೆ, ಮೇ ಬಿ ಅವ್ರ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೂ ಸಾಕಾಗಿದೆ ಅಂತ ಅನಿಸಿದೆ. ಅವ್ರಿಗೂ ಎಷ್ಟು ಈ ಥರ ನಡ್ಕೊಳ್ಳುತ್ತಾರೆ ಇವರು, ಬೇಡಪ್ಪ ಇವ್ರ ಸವಾಸ ಬೇಡಪ್ಪ, ನನಗೂ ಸಾಕಾಗಿದೆ, ಇನ್ನು ಎಷ್ಟು ಅನುಭವಿಸೋದು ಇವ್ರ ಹತ್ರ, ಈ ಥರ ಎಲ್ಲ ಯೋಚನೆ ಮಾಡಿ ದೂರ ಆಗಿದ್ದಾರೆ ಅಂತಲೇ ಬರ್ತಾ ಇದೆ. ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ವಿಷಯವಾಗಿ ನೋಡೋಕೆ ಹೋದರೆ ಆ ಒಂದು ವಿಚಾರನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಒಂದು ಮನಸ್ಸಿನಲ್ಲಿ ಏನಿದೆ ಅಂದರೆ, ನೀವು ಬೇಕು ಅನ್ನೋದಿದೆ, ಹಾಗೆ ನೀವು ಅವ್ರನ್ನ ಆ್ಯಕ್ಸೆಪ್ಟ್ ಮಾಡಲ್ವೇನೋ, ನೀವೇ ರಿಜೆಕ್ಟ್ ಮಾಡಿಬಿಡ್ತೀರೇನೋ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಅವ್ರ ಕಡೆಯಿಂದ ಅವ್ರು ಏನು ಎಫರ್ಟ್ಸ್ ಹಾಕ್ಬೋದು, ಏನನ್ನು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ರೀಡಿಂಗ್ನಲ್ಲಿ ಐ ವಿಲ್ ಲೆಟ್ ಯು ನೋ. ಸೊ ಈಗ ಕ್ಯಾಂಡಲ್ ಏನಾಗ್ತಾ ಇದೆ, ಬರ್ನ್ ಆಗ್ತಾ ಇಲ್ಲ. ಅಗೇನ್ ದಟ್ಸ್ ಗಿವಿಂಗ್ ಎನ್ ಇಂಡಿಕೇಶನ್ ನೀವು ಅವ್ರನ್ನ ಕಂಪ್ಲೀಟಾಗಿ ಮರ್ತು ಬಿಟ್ಟಿದ್ದೀರೇನೋ ಆ ಥರನೂ ಯೋಚನೆ ಮಾಡ್ತಾ ಇದ್ದಾರೆ. ಐ ಆಮ್ ಟ್ರೈಂಗ್ ಟು ಲೆಟ್ಸ್ ಟ್ರೈ ಇಟ್ ಅ ಸೆಕೆಂಡ್. ಸೊ ಅವ್ರಿಗೆ ಹಾಗೆ ಅನ್ನಿಸ್ತಾ ಇದೆ, ಕಂಪ್ಲೀಟಾಗಿ ಇವ್ರನ್ನ ನಾನು ಕಳ್ಕೊಂಡಿದ್ದೀನಿ, ಇನ್ನು ಇವ್ರು ನನ್ನನ್ನು ಸೇರಲ್ಲ, ಇವ್ರ ಲೈಫಲ್ಲಿ ನಾನು ಇನ್ನೇನು ಅಲ್ಲ, ಝೀರೋ ಅಷ್ಟೇ, ಲೈಫ್ ಮುಗೀತು, ಇವರು ನನ್ನ ಲೈಫಿಗೆ ವಾಪಸ್ ಬರಲ್ಲ, ಹೀಗೆಲ್ಲ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ಥಾಟ್ ಪ್ರೋಸೆಸ್ ವೈಸ್ ನೋಡೋಕ್ಕೆ ಹೋದರೆ ಚಂಚಲವಾಗಿದ್ದಾರೆ ಅಂತ ಹೇಳ್ಬೋದು, ಹಾಗೂ ಹಿಂದೆ ನಡೆದಿರುವಂಥ ಘಟನೆಗಳನ್ನ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಆ ಒಂದು ಆತಂಕದಲ್ಲೂ ಇದ್ದಾರೆ. ನೀವು ಅವ್ರನ್ನ ಫೊಗಿವ್ ಮಾಡಲ್ಲ, ನಿಮ್ಗವ್ರು ಬೇಡ, ಅಂದರೆ ನೀವೇ ಅವ್ರನ್ನ ಇಗ್ನೋರ್ ಮಾಡಿಬಿಡ್ತೀರೇನೋ ಅನ್ನುವಂಥ ಒಂದು ಯೋಚನೆಗೂ ಬಂದಿದ್ದಾರೆ ಅಂತ ಹೇಳ್ಬೋದು. ನಾನಿವಾಗ ಟ್ಯಾರೋ ರೀಡಿಂಗ್ನೂ ಮಾಡ್ತೀನಿ. ಅವರ ಮೈಂಡ್ ಮೆಸೇಜಸ್ ಏನಿದೆ, ಈ ವ್ಯಕ್ತಿಯ ಮೈಂಡ್ ಮೆಸೇಜಸ್ ನಿಮಗೋಸ್ಕರ ನಾನು
ಹೇಳ್ತೀನಿ ಇವರ ಮೈಂಡ್ ಮೆಸೇಜಸ್ ನಿಮ್ಮ ಕಡೆಗೆ ಏನಿದೆ ಅಂತ. ಲೆಟ್ಸ್ ಸಿ. ಮತ್ತು ಐ ಆಮ್ ಯೂಸಿಂಗ್ ದಿಸ್ ಟ್ಯಾರೋ. ಈ ರಿಲೇಷನ್ಶಿಪ್ ಸರಿ ಹೋಗುತ್ತಾ, ಅಂದರೆ ನೀವು ಇವ್ರನ್ನ ಫೊರ್ಗಿವ್ ಮಾಡ್ಬೋದಾ? ಅವ್ರು ಬರ್ತಾರೆ ವಾಪಸ್, ಆದರೆ ಅವ್ರು ವಾಪಸ್ ಬರೋದ್ರಿಂದ ನೀವು ಇದನ್ನು ಆ್ಯಕ್ಸೆಪ್ಟ್ ಮಾಡ್ಬೋದಾ? ಅವರ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತಾ? ಅವ್ರು ಕಂಪ್ಲೀಟಾಗಿ ಚೇಂಜ್ ಆಗಿ ನಿಮ್ಮ ಲೈಫಿಗೆ ಬರ್ತಾರಾ? ಈ ಒಂದು ಕ್ಲಾರಿಟಿನೂ ನಾನು ಚೆಕ್ ಮಾಡಿ ಹೇಳ್ತೀನಿ. ಸೊ ಮೆಸೇಜಸ್ ಬಂದಿದೆ ನಿಮಗಾಗಲೇ. 8 ಆಫ್ ಕಪ್ಸ್ ಬರ್ತಿರೋದ್ರಿಂದ ನಿರಾಶೆ ನೀವು ನೋಡ್ಬೋದು. ಅವ್ರಿಗಿವಾಗ ಒಂದು ಆತಂಕ ಅಫ್ಕೋರ್ಸ್ ಸ್ಟ್ರಾಂಗಾಗಿ ಏನಿದೆ ಅಂದರೆ ನೀವೇ ಅವ್ರನ್ನ ರಿಜೆಕ್ಟ್ ಮಾಡಿಬಿಡ್ತೀರಾ. ಅಂದರೆ ಅವ್ರು ರೀಚ್ ಔಟ್ ಆದರೆ ನೀವು ಅವ್ರನ್ನ ಸ್ವೀಕರಿಸೋದಿಲ್ಲ ಅನ್ನುವಂಥ ಒಂದು ಭಯದಲ್ಲಿ ತುಂಬ ಇದ್ದಾರೆ. ಮೆಜಿಷಿಯನ್ ಕಾರ್ಡ್ ಬರ್ತಿರೋದ್ರಿಂದ ಅವ್ರಿಗಿನ್ನೂ ಒಂದು ಏನು ಅನ್ನಿಸ್ತಿದೆ ಅಂದರೆ ಅವರು ಹೇಗೆ ನಡ್ಕೊಂಡ್ರು, ಎಷ್ಟು ಮ್ಯಾನ್ಯುಪುಲೇಟಿವ್ ಆಗಿ ಲಾಸ್ಟ್ ಟೈಮ್ ನಡ್ಕೊಂಡ್ರು ನಿಮ್ಮ ಹತ್ರ, ಅದಿನ್ನೂ ನಡೆಯಲ್ಲ. ಅಂದರೆ ನೀವು ಬುದ್ಧಿವಂತರ ಆಗಿಬಿಟ್ಟಿದ್ದೀರಾ. ಅವರ ಒಂದು ಡಾಮಿನೇಷನ್ ಆಗಿರ್ಬೋದು, ಅಂದರೆ ಅವರು ಇವಾಗ ಅವರ ರೋಲ್ನ, ಅವರು ಒಂದು ಪವರ್ನ ಕಳ್ಕೊಂಡಿದ್ದಾರೆ. ಓಕೆ, ಆ ಪವರ್ನ ಕಳ್ಕೊಂಡಿರೋದ್ರಿಂದ ಅವ್ರು ಇವಾಗ ಜನರನ್ನೂ ಮೇ ಬಿ ಅವ್ರು ಏನೋ ಒಂದು ಲಾಸಲ್ಲಿರ್ಬೋದು. ಯಾವ ಒಂದು ಎನರ್ಜಿ ಅವ್ರನ್ನ ತುಂಬ ಡಾಮಿನೇಟಿಂಗ್ ಆಗಿ ಬೇರೆಯವ್ರನ್ನ ಟ್ರೀಟ್ ಮಾಡ್ತಾಯಿತ್ತು, ಅದನ್ನು ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಅವ್ರಿಗೆ ಗೊತ್ತು ಜನ ಅವ್ರನ್ನ ಬೇಕು ಅಂತಾನೆ ನೋಯಿಸ್ತಾರೆ ಅಂತ, ಯಾಕಂದರೆ ಅವ್ರು ನೋಯಿಸಿದಾರಲ್ಲ ಜನನ. ಸೊ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಅವ್ರಿಗೆ ಸಿಗಲ್ಲ ಅನ್ನುವಂಥ ಯೋಚನೆಯಲ್ಲಿ ಇವಾಗಲೂ ಇದ್ದಾರೆ. ಆಗೋಯ್ತಷ್ಟೇ, ಇನ್ನೇನು ವರ್ಕೌಟ್ ಆಗಲ್ವೇನೋ ಅನ್ನುವಂಥ ಒಂದು ಭಯದಲ್ಲಿದ್ದಾರೆ. ನೋಡಿ ಈಗ ಎಲ್ಲ ರಿವರ್ಸ್ ಆಗೇ ಬರ್ತಾಯಿದೆ. ವರ್ಲ್ಡ್ ಕಾರ್ಡ್ ಕೂಡ ರಿವರ್ಸೇ ಬಂದಿದೆ. ಸೊ ಈ ಒಂದು ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ಈ ವ್ಯಕ್ತಿಯ ಆಲೋಚನೆ ಇದೆಯಲ್ಲ ಅವ್ರನ್ನ ಕಿತ್ತು ತಿಂತಾ ಇದೆ ಅಂತ ಹೇಳ್ಬೋದು. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಅವರು ರೀಚ್ ಔಟ್ ಆದರೂ ಕೂಡ ಅವರ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ರಿಲೇಷನ್ಶಿಪ್ನ ಮತ್ತೆ ಹಾಳು ಮಾಡ್ತಾರೆ ಅಂತಲೇ ಬರ್ತಾ ಇದೆ. ಅಂದರೆ ಇವಾಗ ನೀವು ಅವ್ರನ್ನ ಸ್ವೀಕರಿಸ್ತೀರಾ, ಇನ್ನೊಂದು ಕೆಲವು ವಾರದಲ್ಲಿ ಅವ್ರು ರೀಚ್ ಔಟ್ ಆಗ್ತಾರೆ, ನೀವು ಅವ್ರನ್ನ ಸ್ವೀಕರಿಸ್ತೀರಾ. ಆದರೆ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ಕಾಂಪ್ಲೆಕ್ಸಿಟಿ ಬೆಳೆದ್ಬಿಟ್ಟಿದೆ, ನೆಗೆಟಿವಿಟಿ ಇದೆ. ಅದರಿಂದ ಅವರು ನಿಮ್ಮ ಒಂದು ಪಾಸಿಟಿವ್ನ ಆ್ಯಕ್ಸೆಪ್ಟ್ ಮಾಡಲ್ಲ. ಒಂಥರ ನೋವಿನ ಪರಿಸ್ಥಿತಿನೇ ಇಬ್ಬರು ಅನುಭವಿಸ್ತೀರಾ ಅಂತ. ಅಂದರೆ ಮೊದಲು ಹೇಗಿದ್ರಿ, ಇಬ್ಬರು ಚೆನ್ನಾಗಿದ್ರಿ, ಅದು ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಲೇ ಬರ್ತಾ ಇದೆ. ಇನ್ನು ಬರ್ತಿರೋದ್ರಿಂದ ನೀವು ಇವಾಗ ಒಂದು ಬೆಸ್ಟ್ ಸ್ಪೇಸಲ್ಲಿದ್ದೀರಾ, ನೀವು ತುಂಬ ಒಳ್ಳೆಯ ಎನರ್ಜಿನಲ್ಲಿದ್ದೀರಾ, ನೀವು ಒಂಥರ ಕ್ಲಿಯರ್ ಆ್ಯಂಡ್ ಒಂದು ಪಾಸಿಟಿವ್ ಇಂಟೆನ್ಷನ್ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಆ್ಯಂಡ್ ನೀವು ಅವ್ರು ಬರೋದು ಬೇಡ ಬಿಡೋ ಅಂತಲೂ ಯೋಚನೆ ಮಾಡ್ತಿರ್ಬೋದು. ಫೇಟ್ ಬಂದಿರೋದ್ರಿಂದ ಹಾಗೆಲ್ಲ ಮನಸ್ಥಿತಿ ಆಗಿದೆ ನಿಮ್ಮದು. ಅವರ ಮೈಂಡ್ ಮೆಸೇಜಸ್ ಐ ಡೋಂಟ್ ವಾಂಟ್ ಟು ಚೇಸ್ ಎನಿ ಮೋರ್ ಅಂತ ಬರ್ತಾ ಇದೆ. ಅಂದರೆ ಈಗ ನಿಮಗೂ ಈಗ ಅನ್ನಿಸ್ತಾ ಇದೆ ನನಗೆ ಇವ್ರು ಬೇಡ, ಇನ್ನೆಷ್ಟಪ್ಪ ಇವ್ರನ್ನ ಸರಿ ಮಾಡಿಸ್ಬೇಕು. ಅಂದರೆ ಇವರಲ್ಲಿರೋವಂಥ ಒಂದಷ್ಟು ಗುಣಗಳು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ನಿಮಗೆ ಟಾಲರೇಷನ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಓಕೆ, ವಿ ಆರ್ ಬೋತ್ ಹರ್ಟಿಂಗ್ ಫ್ರಮ್ ದಿಸ್. ಡ್ಯಾಮೇಜ್ ಆಗಿಬಿಟ್ಟಿದೆ ರಿಲೇಷನ್ಶಿಪ್ನಲ್ಲಿ, ಆ ಥರದ್ದು ಒಂದು ಲಾಸ್ ಆಗಿದೆ. ಸೊ ಈ ಡ್ಯಾಮೇಜ್ನ ಸರಿ ಮಾಡ್ಕೊಳ್ಳೋದು ಸುಲಭ ಇಲ್ಲ ಅಂತಲೇ ಬರ್ತಾ ಇದೆ. ದೇರ್ ವೇರ್ ಅದರ್ ಥಿಂಗ್ಸ್ ದಟ್ ಗಾಟ್ ಇನ್ ದ ವೇ ಆಫ್ ಅಸ್ ಬೀಯಿಂಗ್ ಟುಗೆದರ್. ಥರ್ಡ್ ಪಾರ್ಟಿ ಬಂದಿರೋದ್ರಿಂದ ಮೇ ಬಿ ಅವ್ರು ನಿಮಗೆ ಮೋಸ ಮಾಡಿರ್ಬೋದು, ಚೀಟಿಂಗ್ ಮಾಡಿರ್ಬೋದು, ಅಥವಾ ಸುಳ್ಳು ಹೇಳಿರ್ಬೋದು, ಅಥವಾ ಮೂರನೇ ವ್ಯಕ್ತಿಯಿಂದ ಈ ರಿಲೇಷನ್ಶಿಪ್ ಹಾಳಾಗಿರ್ಬೋದು. ಬಟ್ ಆನ್ ದ ಹೋಲ್ ನಾನು ರೀಡಿಂಗಲ್ಲಿ ಏನು ನೋಡ್ತಿದ್ದೀನಿ ಅಂದರೆ ಅವರು ನಿಮ್ಮನ್ನು ರೀಚ್ ಔಟ್ ಆಗ್ತಾರೆ ಮನಸ್ಸನ್ನ ಧೈರ್ಯ ಮಾಡಿಕೊಂಡು. ಆದರೆ ಮೊದಲು ಯಾವ ರೀತಿಯಾದ ಒಂದು ಪ್ರೀತಿ ವಿಶ್ವಾಸ ಇತ್ತು ಹಾಗೆ ಇಬ್ಬರು ಇರೋಕ್ಕಾಗೋದಿಲ್ಲ, ಪ್ರಾಬ್ಲಮ್ ಇದೆ ಅಂತಲೇ ತೋರಿಸ್ತಾ ಇದೆ. ಓಕೆ, ಸೊ ಇಂಡಿವಿಜುವಲ್ ಆಗಿ ರೀಡಿಂಗ್ ತೊಗೊಂಡ್ರೆ ನಿಮಗೆ ಬೆಟರಾಗಿ ಕ್ಲಾರಿಟಿ ಸಿಗುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇವಾಗ ನಾನು ಬ್ಲ್ಯಾಕ್ ಕ್ಯಾಂಡಲ್ ರೀಡಿಂಗ್ನ ಮಾಡ್ತೀನಿ. ಬ್ಲ್ಯಾಕ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ನ ಮಾಡ್ತಾಯಿದ್ದೀನಿ ನಾನಿವಾಗ. ಓಪ್ಸ್, ಸಾರಿ, ಇವತ್ತೆಲ್ಲ ಕಡೆ ನೀರು ಚೆಲ್ತಾ ಇದೆ. ವೆರಿ ಸ್ಟ್ರೇಂಜ್. ಇವತ್ತಿನ ರೀಡಿಂಗ್ ಸ್ವಲ್ಪ ಹಾಗೆ ಹೀಗೇ ಬರ್ತಾ ಇದೆ ಅಂತ ಹೇಳ್ಬೋದು. ವಾಟರ್ ಇಸ್ ಸ್ಪಿಲ್ಲಿಂಗ್ ಎವ್ರಿವೇರ್. ಓಕೆ, ಕಂಟಿನ್ಯೂ ಮಾಡೋಣ. ಏನು ಮಾಡೋಕ್ಕಾಗಲ್ಲ ಅಂತ ಆಗ್ತಾ ಇದೆ ಇವತ್ತು. ಸೊ ಬ್ಲ್ಯಾಕ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ನ ಈಗ ಮಾಡ್ತಾ ಇದ್ದೀನಿ. ಸ್ವಲ್ಪ ನೆಗೆಟಿವಿಟಿ ಇದೆ ರಿಲೇಷನ್ಶಿಪ್ನಲ್ಲಿ, ಅದನ್ನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಈ ಬ್ಲ್ಯಾಕ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ರೀಡಿಂಗ್ ನಾನು ಇವಾಗ ಶುರು ಮಾಡ್ತೀನಿ. ಶುರು ಮಾಡ್ತೀನಿ ಅಂದ ತಕ್ಷಣ ಖತಮ್ ಆಗೋಯ್ತು. ಓ ಮೈ ಗಾಡ್, ಐ ಆಮ್ ಸಾರಿ ಅಬೌಟ್ ಇಟ್. ಸೊ ನೋ ಕಾಂಟ್ಯಾಕ್ಟ್ ಇರ್ಬೋದು ಕೆಲವರಿಗೆ.
ಹಾಗೂ ದ್ವೇಷ, ಎರಡು ಕಡೆನೂ ದ್ವೇಷನ ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿಗೆ ಅಹಂ ಭಾವನೆ ಜಾಸ್ತಿ ಇದೆ, ಒಂಥರ ಡೆವಿಲ್ಸ್ ಎನರ್ಜಿನೂ ನಾನು ಪಿಕ್ ಮಾಡ್ತಾ ಇದ್ದೀನಿ. ನೆಗೆಟಿವಿಟಿ ನೋಡ್ತಾ ಇದ್ದೀನಿ, ನೆಗೆಟಿವ್ ಎನರ್ಜಿ ರಿಲೇಷನ್ಶಿಪ್ನಲ್ಲಿ ನೋಡ್ತಾ ಇದ್ದೀನಿ. ದೃಷ್ಟಿ ಆಗಿರ್ಬೋದು ಅಥವಾ ಬೇರೆಯವ್ರ ಕಣ್ಣು ಬಿದ್ದು ಈ ರಿಲೇಷನ್ಶಿಪ್ ಹಾಳಾಗಿರ್ಬೋದು, ಆ ಥರದ್ದೆಲ್ಲ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಗೆ ಒಂಥರ ಕಲ್ಲು ಹೃದಯ ಅಂತಾರಲ್ಲ, ಹಾಗೆ ಈ ವ್ಯಕ್ತಿ. ನೀವು ಯಾರನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಆ ವ್ಯಕ್ತಿಯ ಅಂದರೆ ಒಳ್ಳೇದನ್ನೂ ಹಾಳು ಮಾಡಿಬಿಡ್ತಾರೆ. ಆ ಥರ ಒಳ್ಳೆಯ ರಿಲೇಷನ್ಶಿಪ್ನೂ ಹಾಳು ಮಾಡುವಂಥ ಒಂದು ಆ್ಯಟಿಟ್ಯೂಡ್ ಇವರಲ್ಲಿದೆ. ಸೊ ಇವರಿಗೆ ಪ್ರೀತಿ, ವಿಶ್ವಾಸ, ಆ ಥರದಕ್ಕೆಲ್ಲ ಬೆಲೆ ಕೊಡುವಂಥವ್ರಲ್ಲ ಇವರು. ಆ ಥರದ್ದು ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ತುಂಬ ಸ್ವಾರ್ಥತೆ ನೋಡ್ತಾ ಇದ್ದೀನಿ ಈ ವ್ಯಕ್ತಿಯಲ್ಲಿ. ಹಾಗೂ ತನ್ನದೇ ಆದ ಒಂದು ಲೋಕದಲ್ಲಿ ಮುಳುಗೋಗಿರ್ತಾರೆ. ತಾನಾಯಿತು, ತನ್ನ ಲೈಫ್ ಆಯಿತು. ಸೊ ಲಾಟ್ ಆಫ್ ನೆಗೆಟಿವ್ ಆ್ಯಟಿಟ್ಯೂಡ್ನ ಪಿಕ್ ಮಾಡ್ತಾ ಇದ್ದೀನಿ ರೀಡಿಂಗ್ನಲ್ಲಿ. ಹಾಗೂ ಒಂದಷ್ಟು ನೀರೆಲ್ಲ ಚೆಲ್ತು, ಹಾಗೂ ಕ್ಯಾಂಡಲ್ ಸರಿಯಾಗಿ ಉರಿಲಿಲ್ಲ. ಅದೆಲ್ಲ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಇವರು ಬೇರೆಯವ್ರಿಗೆ ಒಳಿತು ಬಯಸಲ್ಲ, ಹಾಗೂ ಒಳ್ಳೇದು ನಡೆದ್ರೆ ಅದನ್ನು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ವ್ಯಕ್ತಿಯಿಂದ ನೀವು ತುಂಬ ನರಳಿದ್ದೀರಾ, ಕೊರಗಿದ್ದೀರಾ, ಹಾಗೂ ತುಂಬ ಅನುಭವಿಸಿದ್ದೀರಾ, ತುಂಬ ಕಷ್ಟ ಅನುಭವಿಸಿದ್ದೀರಾ ಅಂತಲೇ ಹೇಳ್ಬೋದು. ನಿಮ್ಮ ಲೈಫ್ ತುಂಬ ಸ್ಮೂತಾಗಿತ್ತು. ಆದರೆ ಇವ್ರ ಜೊತೆ ಯಾವಾಗ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು ಅಥವಾ ಇವರ ಪರಿಚಯ ಯಾವಾಗಾಯಿತು, ಇವ್ರ ಜೊತೆ ಕನೆಕ್ಷನ್ ಹೇಗೆ ಬಿಲ್ಡ್ ಆಯಿತು, ಅವಾಗಿಂದ ನೀವು ತುಂಬಾ ಹಿಂದೆ ಸೋಲ್ ಅನುಭವಿಸೋದು, ನೆಮ್ಮದಿ ಇಲ್ಲ, ಸರಿಯಾಗಿ ನೀವು ನಿದ್ದೆ ಮಾಡೇ ಎಷ್ಟೋ ದಿನ ಆಗಿದೆ ಅಂತ ಹೇಳ್ಬೋದು. ನೀವು ಸ್ಲೀಪ್ ಡಿಪ್ರಿವೇಷನ್ಗೆ ಹೋಗ್ಬಿಟ್ಟಿದ್ದೀರಾ. ಸೊ ಈ ವ್ಯಕ್ತಿಯ ಒಂದು ಛಾಯೆನೇ ನೆಗೆಟಿವ್ ಅಂತ ಹೇಳ್ತೀನಿ. ಅವರ ಶ್ಯಾಡೋ ಕೂಡ ಎಫೆಕ್ಟ್ ಆಗುತ್ತೆ ಜನರಿಗೆ. ಅವರು ಫಸ್ಟ್ ನೋಡೋದೇ ನೆಗೆಟಿವ್, ಪಾಸಿಟಿವ್ನ ನೋಡಲ್ಲ. ಫಸ್ಟ್ ನೆಗೆಟಿವ್. ಏನಾದರೂ ಒಂದು ಕಡೆ ಹೋದರು ಅಂದರೆ ಅದು ಸರಿ ಇಲ್ಲ, ಇದು ಕಂಪ್ಲೇಂಟ್ ಬಾಕ್ಸ್ ಅಂತ ಹೇಳ್ಬೋದು. ತುಂಬ ಕಂಪ್ಲೇಂಟ್ ಮಾಡ್ತಾರೆ. ಹಾಗೂ ಬೇರೆಯವ್ರಿಗೆ ಒಳ್ಳೆ ಇಂಪ್ರೆಷನ್ನ ಸೆಟ್ ಮಾಡಲ್ಲ. ಬೇರೆಯವರು ಅದನ್ನು ಫೀಲ್ ಮಾಡ್ತಾರೆ. ಅಂದರೆ ಇವ್ರು ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಜನಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. ಅವರ ಮಾತು ಕೊಂಕಾಗಿ ಮಾತಾಡುವಂಥದ್ದು, ಮತ್ತು ನಾನೇ ಗ್ರೇಟ್ ಅನ್ನುವ ಹಾಗೆ ನಡ್ಕೊಳ್ಳುವಂಥದ್ದು, ನನ್ನಂಥ ಬುದ್ಧಿವಂತ ಇನ್ಯಾರು ಇಲ್ಲ ಅಂತ ತೋರಿಸುವಂಥದ್ದು, ಫ್ಲ್ಯಾಶಿ ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿಯಲ್ಲಿ ಒಂದಷ್ಟು ಗುಣಗಳೇನಿದೆ ಅದು ನಿಮಗೆ ಇಷ್ಟ ಆಗಿಲ್ಲ. ಆದರೂ ಕೂಡ ನೀವು ಯಾವ ರೀತಿಯಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀರಾ ಅಂದರೆ ಅವ್ರು ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ, ನಾನು ಅವರು ಸರಿ ಹೋಗ್ತೀವಿ, ಇವತ್ತಲ್ಲ ನಾಳೆ ಇಬ್ಬರು ಚೆನ್ನಾಗಿರ್ತೀವಿ, ಈ ಥರದೊಂದು ಭರವಸೆ ಇಟ್ಕೊಂಡೇ ಮುಂದೆ ಹೋಗಿದ್ದೀರಾ ನಿಮ್ಮ ಲೈಫಲ್ಲಿ. ಅದರಿಂದನೇ ಈಗ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದರೆ ನೀವು ಕೊರಗ್ತಾ ಇದ್ದೀರಾ, ನರಳುತ್ತಾ ಇದ್ದೀರಾ, ಮಾನಸಿಕವಾಗಿ ನೋವು ಅನುಭವಿಸ್ತಿದ್ದೀರಾ. ಏಕೆಂದರೆ ಇವರು ನಿಮ್ಮಿಂದ ಎನರ್ಜಿನ ಪಡೆದಿದ್ದಾರೆ ಹಾಗೂ ನಿಮ್ಮನ್ನು ದೂರ ಮಾಡಿದ್ದಾರೆ. ನಿಮಗೆ ಬ್ಯಾಡ್ ಅಡ್ವೈಸಸ್ ಕೊಡುವಂಥದ್ದು, ಬ್ಯಾಡಾಗಿ ಕ್ರಿಟಿಸೈಸ್ ಮಾಡುವಂಥದ್ದು, ಇದೆಲ್ಲ ನಡೆದಿದೆ. ಸೊ ಈಗ ಹೇಗಿದೆ ಅಂದರೆ ರಿಲೇಷನ್ಶಿಪ್ನಲ್ಲಿ ಅವ್ರಿಗೆ ನೀವು ಬೇಡ, ಹಾಗೆ ನಿಮಗೂ ಅವ್ರು ಬೇಡ. ಬೇಕು ಅಂದರೂ ನಿಮ್ಗೆ ಇವಾಗ ಬೇಕು ಅನ್ನುವಂಥ ಒಂದು ಪರಿಸ್ಥಿತಿನಲ್ಲಿ ಇದ್ದೀರಾ ಅಂದರು ಒಂದು ವೀಕ್ ಮೈಂಡ್ಸೆಟ್ ಇಟ್ಕೊಂಡು ನೀವು ಅವ್ರನ್ನ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಬಿಟ್ಟರೆ ಪ್ರೀತಿಯಿಂದ ನಿಮ್ಗೆ ಅವ್ರು ಬೇಕು, ಅವ್ರನ್ನ ಪಡಿಬೇಕು, ಆ ಪ್ರೀತಿ ಅನ್ನೋದನ್ನೇ ನಾನು ಇಲ್ಲಿ ಪಿಕ್ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಪಿಕ್ಕಿಂಗ್ ಎನಿ ಕೈಂಡ್ ಆಫ್ ಅ ಲವ್ ಎನರ್ಜಿ. ಹಾಗೂ ಇವ್ರ ಜೊತೆ ಎಂಥವ್ರಿದ್ರೂ ಕೂಡ ಜೀವನ ಮಾಡೋಕ್ಕಾಗಲ್ಲ. ಆ ಥರದ್ದೊಂದು ಕ್ರಿಟಿಕಲ್ ಸಿಚುವೇಶನ್ ಇವ್ರದ್ದು. ಒಳ್ಳೆಯವರು ಕೂಡ ನರಕ ಅನುಭವಿಸ್ತಾರೆ ಇಂಥವ್ರ ಹತ್ರ. ಹಾಗೆ ಇವರು ವಿಚಿತ್ರವಾಗಿ ವರ್ತಿಸ್ತಾರೆ. ಮತ್ತು ಎಲ್ಲ ವಿಷಯದಲ್ಲೂ ಕಾಂಪಿಟೇಷನ್ ಇದೆ ಇವ್ರಿಗೆ. ನಾನೇ ಗೆಲ್ಲಬೇಕು. ಒಂದು ಮಾತಾಡೋಕ್ಕೆ ಹೋದರೂ ಅವರೇ ಗೆಲ್ಲಬೇಕು, ಅವ್ರ ಮಾತೇ ಗೆಲ್ಲಬೇಕು, ಅವ್ರ ಮಾತೇ ನಡಿಬೇಕು. ಆ ಥರದ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ಅಂದರೆ ವ್ಯಾಕ್ಸ್ ರೀಡಿಂಗ್ ಪ್ರಕಾರವಾಗಿ ನೋಡೋಕೆ ಹೋದರೆ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಏನಿದೆ ಅದು ಕಳ್ಕೊಂಡಂಗಾಗಿದೆ. ಯಾಕೆಂದರೆ ನೀವು ಬದಲಾಗಿದ್ದೀರಾ. ನೀವು ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇಲ್ಲ, ನೀವು ಕೂಡ ಆ ವ್ಯಕ್ತಿನ ಪರಿಗಣಿಸ್ತಾ ಇಲ್ಲ. ಏಕೆಂದರೆ ನೀವು ಅವರ ಆ್ಯಟಿಟ್ಯೂಡ್ನ ಒಬ್ಸರ್ವ್ ಮಾಡಿದ್ದೀರಾ, ನಿಮ್ಗೆ ಅದು ಸರಿ ಅನ್ನಿಸ್ತಾ ಇಲ್ಲ, ನಿಮಗೆ ನೋವು ಕೊಡ್ತಾ ಇದೆ. ಅಂದರೆ ನಿಮಗೆ ಒಂದು ಅರಿವಾಗಿದೆ, ರಿಫ್ಲೆಕ್ಷನ್ ಆಗಿದೆ. ಇದರಿಂದ ನಾನು ಖುಷಿಯಾಗಿರಲ್ಲ ಅನ್ನುವಂಥ ಒಂದು ಯೋಚನೆನೂ ಬಂದಿದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ನೀವು ಡಿಸೈಡ್ ಮಾಡ್ತಾ ಇದ್ದೀರಾ ದೂರ ಹೋಗೋದೇ ಬೆಟರ್. ಅವ್ರದ್ದೊಂಥರ ಬ್ಲ್ಯಾಕ್ ಹಾರ್ಟ್ ಮನಸ್ಸು, ಹಾಗೆ ನೆಗೆಟಿವಿಟಿ.
ಹಾಗೆ ಕೂಡಿದೆ. ಸೊ ಇಂಥವ್ರು ಎಲ್ಲಿದ್ದರೂ ಕೂಡ ಅದು ಅವ್ರಿಗೂ ನೆಮ್ಮದಿ ಇರಲ್ಲ, ಇರೋರಿಗೂ ನೆಮ್ಮದಿ ಕೊಡೋದಿಲ್ಲ. ಅವರು ನರಳ್ತಾರೆ, ಇರೋರನ್ನೂ ನರಳಿಸ್ತಾರೆ. ಸೊ ಆ ಥರದ್ದು ಒಂದು ಸಂದರ್ಭನ ನೀವು ಈ ವ್ಯಕ್ತಿ ಜೊತೆ ಅನುಭವಿಸ್ತಾ ಇದ್ದೀರಾ. ನೀವು ಕಟ್ ಆಫ್ ಮಾಡೋದೇ ಬೆಟರ್ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಇಲ್ಲೇನೂ ಪ್ರೀತಿ, ಅಟ್ಯಾಚ್ಮೆಂಟ್ ಆ ಥರದ್ದೇನೂ ಪಾಸಿಟಿವ್ ಎನರ್ಜಿನ ಪಿಕ್ ಮಾಡ್ತಾ ಇಲ್ಲ, ತುಂಬ ನೆಗೆಟಿವ್ನೇ ಪಿಕ್ ಮಾಡ್ತಾ ಇದ್ದೀನಿ. ರೀಡಿಂಗ್ನಲ್ಲಿ ಏನು ಬರುತ್ತೆ ಅದನ್ನು ನಾನು ಹೇಳ್ತೀನಿ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ನೀವು ಆ್ಯಕ್ಸೆಪ್ಟ್ ಮಾಡಬೇಕಾಗುತ್ತೆ. ಬಿ ಸ್ಟ್ರಾಂಗ್. ಬೇರೆಯವ್ರಿಗೋಸ್ಕರ ನೀವು ತುಂಬ ನಿಮ್ಮ ತನವನ್ನು ಕಳ್ಕೊಂಡು ನೀವು ವೀಕ್ ಆಗೋದು ಒಳ್ಳೆಯದಲ್ಲ. ಆದರೆ ಹೀಗೆಲ್ಲ ಆಗಿದೆ, ನಿಮಗೆ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಆಗಿದೆ, ವೆರಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ವ್ಯಕ್ತಿಯಿಂದ. ಸೊ ನಾನಿವಾಗ ಟ್ಯಾರೋ ರೀಡಿಂಗ್ನು ಮಾಡ್ತೀನಿ. ಟ್ಯಾರೋ ರೀಡಿಂಗ್ ಪ್ರಕಾರವಾಗಿ ಇನ್ನು ನೀವೇನೇನು ತಿಳ್ಕೊಬೇಕಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವರ ಮೈಂಡ್ ಮೆಸೇಜಸ್ ಏನಿದೆ ಅಂತ ಫಸ್ಟ್ ಹೇಳಿಬಿಡ್ತೀನಿ. ಓಕೆ, ಅವರು ನಿಮ್ಗೇನು ಹೇಳಬೇಕು ಅಂತ ಹೊರಟಿದ್ದಾರೆ. ಬ್ಲ್ಯಾಕ್ ಕ್ಯಾಂಡಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ಮೆಸೇಜಸ್, ಈ ವ್ಯಕ್ತಿಯ ಮೈಂಡ್ ಮೆಸೇಜಸ್ ನಿಮ್ಮ ಕಡೆಗೆ ಏನಿದೆ, ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಐ ಡಿಂಟ್ ಆ್ಯಕ್ಟ್ ವೆನ್ ಐ ಶುಡ್ ಹ್ಯಾವ್ ಮಿಸ್ಡ್ ಆಪರ್ಚುನಿಟಿ. ಅವ್ರಿಗೆ ಗೊತ್ತಿದೆ ನೀವೇನು ಅವ್ರ ಲೈಫಿಗೆ ವಾಪಸ್, ಅಂದರೆ ನೀವು ಅವ್ರ ಲೈಫಿಗೆ ವಾಪಸ್ ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಮಿಸ್ ಆಯ್ತಿರೋ ಇದೊಂದು ಆಪರ್ಚುನಿಟಿ ಏನಿತ್ತು ಅದು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿದೆ. ಐ ವಾಂಟ್ ಟು ಕಾಲ್ ಯು ಆ್ಯಂಡ್ ಐ ಹಿಯರ್ ಯುವರ್ ವಾಯ್ಸ್ ಆ್ಯಂಡ್ ಹಿಯರ್ ಯುವರ್ ವಾಯ್ಸ್ ಅಂದರೆ ಅವ್ರಿಗೆ ನಿಮ್ಮನ್ನು ಕಾಲ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೂಡ ಅನ್ನಿಸ್ತಾ ಇದೆ. ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ, ಈ ವ್ಯಕ್ತಿಗೆ. ಐ ವಾಂಟ್ ಟು ಟೆಲ್ ಯು ದ ಟ್ರೂತ್. ಮೇ ಬಿ ಒಂದಷ್ಟು ಸುಳ್ಳುಗಳನ್ನ ಹೇಳಿರ್ಬೋದು ಅವ್ರು ನಿಮಗೆ, ಹಾಗೂ ಸತ್ಯಗಳನ್ನ ಮುಚ್ಚಿಟ್ಟಿರ್ಬೋದು ರಿಲೇಷನ್ಶಿಪ್ನಲ್ಲಿ. ಸೊ ಈಗ ಅನ್ನಿಸ್ತಾ ಇದೆ ನಾನು ಹೇಳಿಬಿಡ್ಲಾ, ನಾನು ನಿಜ ಹೇಳಿಬಿಡ್ಲಾ, ಸತ್ಯ ಹೇಳಲಾ, ಈ ಥರ ಎಲ್ಲ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಅನ್ನಿಸ್ತಾ ಇದೆ ಇವರೇನೋ ಮುಚ್ಚು ಮರೆ ಮಾಡ್ತಾ ಇದ್ದಾರೆ, ಇವ್ರು ಏನೋ ಫೇಕ್ ಆಗಿದ್ದಾರೆ ಅಂತ ನಿಮಗೂ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಬಗ್ಗೆ. ನಾನು ಇವಾಗ ಟ್ಯಾರೋ ರೀಡಿಂಗ್ನು ಮಾಡ್ತೀನಿ. ನೀವು ಈ ರಿಲೇಷನ್ಶಿಪ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಫ್ಯೂಚರ್ ಹೇಗಿರುತ್ತೆ, ಈ ವ್ಯಕ್ತಿಲಿ ಏನಾದರೂ ಬದಲಾವಣೆ ಇದೆಯಾ ಅಂತ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೌದು ಹಿಂದೆ ಚೆನ್ನಾಗಿದ್ರಿ, ಪಾಸ್ಟ್ನಲ್ಲಿ ಒಳ್ಳೆಯ ಕಾರ್ಡ್ ಬಂದಿದೆ. ಪ್ರೆಸೆಂಟ್ನಲ್ಲಿ ಫೂಲ್ ಬಂದಿರೋದ್ರಿಂದ ಈ ವ್ಯಕ್ತಿ ರೆಡ್ ಹ್ಯಾಂಡೆಡಾಗಿ ಕಾಟ್ ಆಗಿರ್ಬೋದು. ಅಂದರೆ ರೆಡ್ ಹ್ಯಾಂಡೆಡಾಗಿ ಅವರ ಆ್ಯಟಿಟ್ಯೂಡ್ ಏನು ಅಂತ ನಿಮಗೆ ಗೊತ್ತಾಗಿರ್ಬೋದು. ನಿಮಗೆ ಅವರ ಎಲ್ಲ ಬಲಹೀನತೆಗಳು ಹಾಗೂ ಕೆಟ್ಟ ಅಭ್ಯಾಸಗಳು ಏನೇನಿದೆ ಅದೆಲ್ಲ ನಿಮಗೆ ರಿವಿಲೇಷನ್ ಆಗಿಬಿಟ್ಟಿದೆ. ಸೊ ನಿಮ್ಗೆ ಈಗ ನೋಡ್ಬೋದು ಈ ವ್ಯಕ್ತಿ, ಅಂದರೆ ನೀವು ಇದು ಬೇಡ ಅಂತ ನೀವು ಓಡೋಗ್ತಾ ಇದ್ದೀರಾ, ನಂಗೆ ಸಾಕಾಗಿ ಇದು ನೋಡಿ, ಇಲ್ಲೂ ಒಂದು ಬ್ಲ್ಯಾಕ್ ಬ್ಯಾಟ್ ಇದೆ ಇಲ್ಲಿ, ಬ್ಲ್ಯಾಕ್ ಎನರ್ಜಿ, ವೆರಿ ಟಾಕ್ಸಿಕ್. ಅಂದರೆ ಇವ್ರು ನಿಮ್ಮನ್ನ ಮಾನಸಿಕವಾಗಿ, ದೈಹಿಕವಾಗಿ ತುಂಬ ನೋವು ಕೊಟ್ಟಿದ್ದಾರೆ. ಹೊಡೆಯೋದು ನಡೆದಿರ್ಬೋದು. ಈ ರಿಲೇಷನ್ಶಿಪ್ನಲ್ಲಿ ಅಬ್ಯೂಸ್ನ ನಾನು ತುಂಬ ನೋಡ್ತಾ ಇದ್ದೀನಿ. ಸೊ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ಕಷ್ಟಗಳು ಬಿಟ್ಟರೆ ಸುಖ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇವ್ರು ನಿಮ್ಮ ಲೈಫಲ್ಲಿ ಬರದೇ ಇರೋದೇ ನಿಮಗೆ ಒಳ್ಳೆಯದು ಅಂತ ಹೇಳ್ತೀನಿ. ಏನೇ ಆಗಿರ್ಬೋದು, ಮುಗ್ದೋದ ಅಧ್ಯಾಯ ಅಂತ ಅಲ್ಲಿಗೆ ಬಿಟ್ಟು ಮುಂದೆ ಹೋಗಿ. ಯಾಕಂದರೆ ನಾನು ಇಲ್ಲೇನೂ ಪ್ರೋಗ್ರೆಷನ್ ನೋಡ್ತಾ ಇಲ್ಲ. ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ಏನು ಸಬ್ಸ್ಟೆನ್ಸ್ ಇಲ್ಲ ಅದರಲ್ಲಿ, ಏನು ನೀವು ಅಂದರೆ ಆ ಬದಲಾವಣೆ ಅವರಲ್ಲಿ ನಾನು ನೋಡ್ತಾ ಇಲ್ಲ. ಈ ವ್ಯಕ್ತಿ ಬದಲಾಗೋ ಸೈನ್ ಅಂತೂ ಇಲ್ಲವೇ ಇಲ್ಲ ಬಿಡಿ. ಯೂನಿವರ್ಸಿಂದ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಇಮ್ಯಾಜಿನ್ ಬರ್ತಾ ಇದೆ. ಅಂದರೆ ನೀವು ಊಹೆ ಮಾಡ್ಕೋಬೇಕು ಲೈಫ್ ಹೇಗಿರುತ್ತೆ ಇವ್ರ ಜೊತೆ ಅಂತ. ಲೈಫ್ ಚೆನ್ನಾಗಿರಲ್ಲ, ಅದಕ್ಕೆ ಊಹೆ ಮಾಡ್ಕೊಂಡ್ಬಿಡಿ ಇವಾಗಲೇ. ಹಿಯರ್ ಆ್ಯಂಡ್ ನಾವು ಬರ್ತಿರೋದ್ರಿಂದ ಈಗ ನಿಮ್ಮ ಲೈಫ್ನ ಪ್ರೆಸೆಂಟ್ ಕಡೆಗೆ ಗಮನ ಕೊಟ್ಟು, ಪ್ರೆಸೆಂಟ್ ಗ್ರೋತ್ ಕಡೆಗೆ ಗಮನ ಕೊಟ್ಟು ನೀವು ಮುಂದೆ ಹೋಗಿ. ನೀವಿನ್ನೇನೇ ಮಾಡಿದ್ರೂ ಕೂಡ ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಯು ಡಿಸರ್ವ್ ಲವ್. ಆದರೆ ಈ ಪ್ರೀತಿ ಇಲ್ಲಿ ಏನಿದೆ ಅಂದರೆ ಬರೀ ಟಾಕ್ಸಿಕ್ ಆಗಿ ಒಂದು ಆ್ಯಟಿಟ್ಯೂಡ್ನ ತೋರಿಸಿದ್ದಾರೆ, ನಿಮ್ಮನ್ನ ನರಳಿಸಿದ್ದಾರೆ ಈ ವ್ಯಕ್ತಿ. ಓಕೆ, ಸೊ ಇಟ್ಸ್ ಗುಡ್ ಟು ಗೋ ಅಷ್ಟೇ ನಾನು ಹೇಳೋದು. ಬಿಟ್ಬಿಡಿ, ಒಂದು ಮುಗಿದ ಅಧ್ಯಾಯ ಅಂತ ಅರ್ಥ ಮಾಡ್ಕೊಂಡು ಮುಂದೆ ಹೋದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.